ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. IPL 2025 RCBಯ ಬಲಿಷ್ಠ ಪ್ಲೇಯಿಂಗ್ 11 ಹೀಗಿದೆ ಮತ್ತು ಯಾವ ಯಾವ ಆಟಗಾರರಿಗೆ ಪ್ಲೇಯಿಂಗ್ 11ನಲ್ಲಿ ಜಾಗ ಸಿಗಲಿದೆ ಎಂಬುದರ ಬಗ್ಗೆ ಹೇಳುತ್ತೇನೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುನ್ನ ನೀವು RCB ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂತಹ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. IPL 2025 18ನೇ ಸೀಸನ್ ಆರಂಭವಾಗಲಿದೆ. IPL ಆರಂಭಕ್ಕೂ ಮುನ್ನವೇ ನಮ್ಮ RCB ತಂಡ 22 ಆಟಗಾರರನ್ನು ಖರೀದಿ ಮಾಡಿಕೊಂಡಿದ್ದಾರೆ ಮತ್ತು ಇದರಲ್ಲಿ 8 ವಿದೇಶಿ ಆಟಗಾರರು ಸೇರಿದ್ದಾರೆ. ಹಾಗಾದರೆ IPL 2025 RCBಯ ಪ್ಲೇಯಿಂಗ್ 11 ಹೇಗಿರಲಿದೆ ಮತ್ತು ಯಾರಿಗೆಲ್ಲ ಅವಕಾಶ ಸಿಗಬಹುದು, ಈ ಸುದ್ದಿಯ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಇನ್ನು RCB ತಂಡ KL ರಾಹುಲ್ ಅವರನ್ನು ಖರೀದಿ ಮಾಡುತ್ತೆ ಎಂದು ಅಭಿಮಾನಿಗಳು ಕಾಯುತ್ತಿದ್ದರು. ಆಶ್ಚರ್ಯ ಎನ್ನುವಂತೆ 10.75 ಕೋಟಿ ರೂಪಾಯಿ ತನಕ ಬೀಡ್ ಸಲ್ಲಿಸಿ ನಂತರ ನಿಲ್ಲಿಸಿದರು. ಯಾರ್ಕರ್ ಸ್ಪೆಷಲಿಸ್ಟ್ ಮಿಚೆಲ್ ಸ್ಟಾರ್ಕ್, ಫಿನಿಶರ್ ಡೇವಿಡ್ ಮಿಲ್ಲರ್, ವಿಲ್ ಜಾಕ್ಸ್ ಸೇರಿ ಹಲವು ಆಟಗಾರರನ್ನು ಖರೀದಿ ಮಾಡದೆ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿತು. ಹಾಗಂತ ಕೆಟ್ಟ ತಂಡವನ್ನು ಕಟ್ಟಿಲ್ಲ. ಜೋಶ್ ಹಜಲ್ವುಡ್, ಫಿಲ್ ಸಾಲ್ಟ್ ಮತ್ತು ಜಿತೇಶ್ ಶರ್ಮಾ ರೂಪದಲ್ಲಿ ಕೆಲವು ಉತ್ತಮ ಖರೀದಿಗಳನ್ನು ಮಾಡಿದ್ದಾರೆ. ಹಾಗಾದರೆ IPL 2025 RCBಯ ಪ್ಲೇಯಿಂಗ್ 11 ಹೇಗಿರಲಿದೆ ಎಂದು ನೋಡುವುದಾದರೆ ಹೀಗಿದೆ ನೋಡಿ. ವಿರಾಟ್ ಕೊಹ್ಲಿ ಆರಂಭಿಕನಾಗಿ ಕಣಕ್ಕಿಳಿಯುವುದು ಖಚಿತ. ವರ್ಷದಿಂದಲೂ RCB ಪರ ಓಪನರ್ ಆಗಿ ಕಣಕ್ಕಿಳಿಯುತ್ತಿದ್ದಾರೆ. ಈ ಸಲವೂ ಅವರೇ ಇನ್ನಿಂಗ್ಸ್ನಲ್ಲಿ ಓಪನರ್ ಆಗಲಿದ್ದಾರೆ. ಅವರೊಂದಿಗೆ ಫಿಲ್ ಸಾಲ್ಟ್ ಆರಂಭಿಕರಾಗಿ ಕಣಕ್ಕಿಳಿಯುವುದು ಖಚಿತವಾಗಿದೆ ಮತ್ತು ಇವರು ವಿಕೆಟ್ ಕೀಪರ್ ಜವಾಬ್ದಾರಿ ಕೂಡ ನಿಭಾಯಿಸಲಿದ್ದಾರೆ. ಮತ್ತು 3ನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್, 4ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಅಥವಾ ದೇವದತ್ ಪಡಿಕ್ಕಲ್ ಕಣಕ್ಕಿಳಿಯುವುದು ಸಾಧ್ಯತೆ ಇದೆ. ಲಿಯಾಮ್ ಲಿವಿಂಗ್ಸ್ಟನ್ ಮತ್ತು ಟಿಮ್ ಡೇವಿಡ್ ಫಿನಿಶರ್ ಆಗಲಿದ್ದಾರೆ. ಕೃನಾಲ್ ಪಾಂಡ್ಯ ಸ್ಪಿನ್ ಆಲ್ರೌಂಡರ್ ಆಗಿದ್ದು, ರಶೀಕ್ ಸಲಮ್ದಾರ್, ಭುವನೇಶ್ವರ್ ಕುಮಾರ್, ಜೋಶ್ ಹಜಲ್ವುಡ್ ಮತ್ತು ಯಶ್ ದಯಾಳ್ ವೇಗಿಗಳಾಗಲಿದ್ದಾರೆ ಮತ್ತು ಸುಯಾಸ್ ಶರ್ಮಾ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿಕೊಳ್ಳಬಹುದು. ಮತ್ತು ಇನ್ನು ನಿಮ್ಮ ಪರವಾಗಿ RCB ತಂಡ ಪ್ಲೇಯಿಂಗ್ 11 ಹೇಗಿರಬೇಕು ಎಂದು ನೀವು ಕಮೆಂಟ್ ಮಾಡಿ ಹೇಳಿ. ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ನಿಮ್ಮ ದೋಸ್ತರಿಗೆ ವಿಡಿಯೋ ಶೇರ್ ಮಾಡಬೇಡಿ. ನಮಸ್ಕಾರ.